ನಮಸ್ಕಾರ. ಗದಗ ಜಿಲ್ಲೆ ಕೋಟೆನಾಡು ಗಜೇಂದ್ರಗಢದ ಕಲ್ಪವೃಕ್ಷ ಕ್ಲಾಸಸ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಪ್ರಥಮ PUC ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನದಲ್ಲಿರ್ತಕ್ಕಂಥ ಪ್ರಥಮ ಅಧ್ಯಾಯ ವ್ಯವಹಾರ, ವ್ಯಾಪಾರ, ವಾಣಿಜ್ಯ ಇದರಲ್ಲಿನ ವ್ಯವಹಾರದ ಲಕ್ಷಣಗಳ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ವ್ಯವಹಾರ ಅಂದ್ರೇನು ಅಥವಾ ವ್ಯಾಪಾರ ಎಂದರೇನು? ವ್ಯಾಪಾರ ಎಂದರೆ ಅಥವಾ ವ್ಯವಹಾರ ಎಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಅವುಗಳನ್ನು ಗ್ರಾಹಕರ ಬಳಕೆಗೆ ನೀಡಿದರೆ ಅಥವಾ ಹಣಕಾಸಿಗೆ ವಿನಿಮಯ ಮಾಡಿಕೊಂಡರೆ ಅದನ್ನು ನಾವು ಕರಿಬೋದು ವ್ಯಾಪಾರ ಅಂತ ಕರಿತೀವಿ. ಹಾಗಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಗ್ರಾಹಕರ ಬಳಕೆಗೆ ಅಥವಾ ಅನುಭೋಗಕ್ಕೆ ಕೊಟ್ಟರೆ ಅದನ್ನು ನಾವು ಕರಿತೀವಿ ವ್ಯಾಪಾರ ಅಂತ ಕರಿಬೋದು. ಇಲ್ಲಿ ವ್ಯವಹಾರದ ಲಕ್ಷಣಗಳು ಅಂತ ಬಂದಾಗ, ಫೀಚರ್ಸ್ ಆಫ್ ಬಿಸ್ನೆಸ್ ಅಂತ ಬಂದಾಗ, ಆರ್ಥಿಕ ಚಟುವಟಿಕೆ ಅಂದರೆ ಯಾವುದೇ ಒಂದು ವ್ಯಾಪಾರಿ ಸಂಸ್ಥೆಯಲ್ಲಿ ಹಣಕಾಸನ್ನು ಹೂಡಿಕೆ ಮಾಡಿ ಅದನ್ನು ಬಂಡವಾಳವನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ವ್ಯವಹಾರವನ್ನು ಹಣಕಾಸಿನ ಮೂಲಕ ನಡೆಸಲಾಗುತ್ತದೆ. ಹಾಗಾಗಿ ಅದನ್ನು ಆರ್ಥಿಕ ಚಟುವಟಿಕೆ ಅಂದರೆ ಬಿಸ್ನೆಸ್ ಇಸ್ ಅ ಎಕನಾಮಿಕ್ ಆಕ್ಟಿವಿಟಿ ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿ ವಸ್ತು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಮಾರಾಟ ಅಂದರೆ ಗ್ರಾಹಕರಿಗೆ ಬೇಕಾದಂಥ ಅಂದರೆ ಗ್ರಾಹಕರಿಗೆ ಅವಶ್ಯವಿರ್ತಕ್ಕಂಥ ಅವರ ಅವಶ್ಯಕತೆಗಳು, ಬೇಡಿಕೆಗಳು, ಬಯಕೆಗಳನ್ನು ಈಡೇರಿಸಲಿಕ್ಕೆ ವಸ್ತು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡೋದು ಮತ್ತು ಅವುಗಳನ್ನು ಮಾರಾಟ ಮಾಡೋದು ವ್ಯವಹಾರದ ಎರಡನೇ ಲಕ್ಷಣ ಆಗೈತಿ. ಟು ಮ್ಯಾನುಫ್ಯಾಕ್ಚರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಟು ಸೆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಕಸ್ಟಮರ್ಸ್ ಅಂತೇಳಿ ತಿಳ್ಕೊಬೋದು. ಇನ್ನು ಮೂರನೇದಾಗಿ ಬಿಸ್ನೆಸ್ ಇಟ್ಸ್ ಅ ಲೀಗಲ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಫೀಚರ್ಸ್ ಅಂತ ಬಂದಾಗ, ವ್ಯವಹಾರದ ಲಕ್ಷಣಗಳು ಅಂತ ಬಂದಾಗ ಯಾವತ್ತಿಗೂ ಒಂದು ವ್ಯವಹಾರ ಏನಾಗಿರ್ಬೇಕಂದ್ರೆ ಕಾನೂನಾತ್ಮಕ ವ್ಯವಹಾರ ಆಗಿರ್ತದೆ. ವ್ಯಾಪಾರದ ಇನ್ನೊಂದು ಲಕ್ಷಣ ಏನಂತಂದಾಗ ಇಟ್ ಮಸ್ಟ್ ಅಂಡ್ ಶುಡ್ ಬಿ ಲೀಗಲ್ ಬಿಸ್ನೆಸ್ ಅಂದರೆ ಕಾನೂನಾತ್ಮಕವಾಗಿರಬೇಕು. ಅದರಿಂದ ಯಾವುದೇ ರೀತಿಯಿಂದ ಅನೈತಿಕ ಚಟುವಟಿಕೆಗಳು ನಡೆದಿರಬಾರ್ದು. ಅದು ನೈತಿಕವಾಗಿ ವ್ಯವಹಾರದ ಚಟುವಟಿಕೆಯನ್ನು ಒಳಗೊಂಡಿರ್ಬೇಕಂತೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟು ಅರ್ನಿಂಗ್ ಪ್ರಾಫಿಟ್ ಆರ್ ಲಾಭ ಗಳಿಸುವಿಕೆ. ವ್ಯವಹಾರದ ಇನ್ನೊಂದು ಲಕ್ಷಣ ಏನಂದರೆ ಯಾವುದೇ ಒಂದು ವ್ಯಾಪಾರಿ ಸಂಸ್ಥೆ ಮಾರುಕಟ್ಟೆಯಲ್ಲಿ ಸ್ಥಾಪನೆ ಆಗುವ ಮೂಲ ಉದ್ದೇಶ ಏನಂದರೆ ಜನರಿಗೆ ವಸ್ತುಗಳನ್ನು, ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡಿ ಅದರಿಂದ ಅಧಿಕ ಲಾಭವನ್ನು ಏನು ಮಾಡೋದು, ಪಡೆಯೋದು ಮತ್ತು ಸಂಸ್ಥೆಯ ಎಲ್ಲ ಸಂಪತ್ತನ್ನು ಅಭಿವೃದ್ಧಿಪಡಿಸೋದು ಅಥವಾ ದ್ವಿಗುಣಗೊಳಿಸೋದಾಗಿರುತ್ತೆ. ಹಾಗಾಗಿ ವ್ಯಾಪಾರಿ ಸಂಸ್ಥೆಯ ಇನ್ನೊಂದು ಲಕ್ಷಣ ಏನಂದರೆ ಲಾಭ ಗಳಿಸುವಿಕೆ, ಟು ಅರ್ನ್ ಮೋರ್ ಪ್ರಾಫಿಟ್ ಬೈ ದಿ ಬಿಸ್ನೆಸ್. ಓಕೆ, ನೆಕ್ಸ್ಟ್ ನಷ್ಟ ಭಯ ಎದುರಿಸುವಿಕೆ, ರಿಸ್ಕ್ ಬಿಯರಿಂಗ್ ಅಂತ ಕರಿತೀವಿ. ರಿಸ್ಕ್ ಬಿಯರಿಂಗ್ ಈಸ್ ನಥಿಂಗ್ ಬಟ್ ವ್ಯವಹಾರಿ ಸಂಸ್ಥೆ ಅಂತ ಬಂದಾಗ ಕೆಲವೊಮ್ಮೆ ಲಾಭನೂ ಆಗ್ಬೋದು, ಕೆಲವೊಮ್ಮೆ ನಷ್ಟನೂ ಆಗ್ಬೋದು ಮತ್ತು ವ್ಯವಹಾರಿ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಉತ್ಪಾದನೆಯಲ್ಲಿ ಅರೆಬರೆಯಾಗಿ ಉತ್ಪಾದನೆ ಆಗ್ತಾ ಇರ್ತವೆ. ಹಾಗಾಗಿ ನಷ್ಟ ಭಯವನ್ನು ಎದುರಿಸುವಿಕೆ, ಕೆಲವೊಮ್ಮೆ ಲಾಭ ಬಂದಾಗ ವ್ಯವಹಾರ ಸಂಸ್ಥೆ ಸುಗಮವಾಗಿ ನಡೀತೈತಿ, ಕೆಲವೊಮ್ಮೆ ನಷ್ಟದ ಸಂದರ್ಭದಲ್ಲೂ ಕೂಡ ನಷ್ಟ ಭಯಗಳನ್ನು ಎದುರಿಸಬೇಕಾಗತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ವ್ಯವಹಾರ ಸಂಸ್ಥೆ ಅಂತ ಬಂದಾಗ ಇನ್ಶೂರೆನ್ಸ್ ಅಂತ ಮಾಡಿಸಿರ್ತಾರೆ, ವಿಮೆ. ಯಾಕಪ್ಪ ಅಂತಂದಾಗ ಜೀವ ವಿಮೆ, ಕಡಲ ವಿಮೆ ಮತ್ತು ಅಗ್ನಿ ವಿಮೆ. ಈಗ ವಸ್ತುಗಳನ್ನು ನಾವು ಸಮುದ್ರದ ಒಂದು ಮಧ್ಯದಲ್ಲಿ ಬೇರೆ ದೇಶಕ್ಕೆ ಸಾಗಿಸ್ತಿರ್ಬೇಕಾದಾಗ ಅಂಥ ಸಂದರ್ಭದಲ್ಲಿ ವಸ್ತುಗಳು ಏನಾಗ್ತವೆ, ಕೆಲವೊಮ್ಮೆ ವಸ್ತುಗಳು ಏನಾದರೂ ಹಾಳುವ ಸಾಧ್ಯತೆ ಇದ್ದಾಗ ಅವುಗಳು ಏನಾಗುತ್ತಂದರೆ ಆಗ ನಷ್ಟ ಭಯ ಎದುರಿಸಬೇಕಾಗುತ್ತೆ. ಆ ರೀತಿಯಲ್ಲಿ ನಷ್ಟ ಭಯ ಎದುರಿಸುವಿಕೆ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅಂದರೆ ಇದು ಕೂಡ ವ್ಯವಹಾರದ ಒಂದು ಲಕ್ಷಣ ಆಗೈತಿ. ಇನ್ನು ಗ್ರಾಹಕರ ಸಂತೃಪ್ತಿ, ಕೊನೆಯದಾಗಿ ನೋಡೋದಾದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಫೀಚರ್ ಇನ್ ಅ ಬಿಸ್ನೆಸ್. ವ್ಯವಹಾರಿ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದಾಗ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಅ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಂದಾಗ ಗ್ರಾಹಕರಿಗೆ ಅವಶ್ಯಕತೆಗಳಂತ ಇರ್ತವೆ, ಬೇಸಿಕ್ ನೀಡ್ಸ್, ವಾಟರ್, ಫುಡ್, ಶೆಲ್ಟರ್, ಕ್ಲಾತ್, ಓಕೆನಾ, ಇವುಗಳನ್ನು ಈಡೇರಿಸಬೇಕು. ಊಟ, ಬಟ್ಟೆ, ಆಹಾರ, ವಸತಿ, ನೀರು, ಗಾಳಿ ಇವುಗಳನ್ನು ವ್ಯವಹಾರ ಸಂಸ್ಥೆ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಎರಡನೇದು ಏನಪ್ಪ ಅಂತಂದಾಗ ವಾಂಟ್ಸ್ ಅಂತ ಕರಿತೀವಿ. ವಾಂಟ್ಸ್ ಅಂತಂದಾಗ ಬಯಕೆಗಳು ಅಂದರೆ ಅವರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಜ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್, ಈ ರೀತಿಯಲ್ಲಿ ಮನೋಭಾವನೆಗಳಿರ್ತವೆ, ಅವುಗಳನ್ನು ಈಡೇರಿಸಬೇಕಾಗತ್ತೆ. ಯಾಕಂದರೆ ದಿನದಿಂದ ದಿನಗಳಿಗೆ ವಾಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಓಕೆನಾ, ನೀಡ್ಸ್ ಚೇಂಜ್ ಆಗಲ್ಲ. ಗ್ರಾಹಕರ ವಾಂಟ್ಸ್ ಅಂದರೆ ಬಯಕೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಫೈನಲಿ ಡಿಮಾಂಡ್ಸ್ ಅಂದರೆ ಬೇಡಿಕೆಗಳು. ಅಂದರೆ ಗ್ರಾಹಕರ ಸಂತೃಪ್ತಿ ವಿಚಾರದಲ್ಲಿ ಬಂದಾಗ ಒಂದು ವ್ಯವಹಾರ ಸಂಸ್ಥೆ ಗ್ರಾಹಕರ ಬೇಡಿಕೆಗಳನ್ನು ಈಡೇರಿಸಬೇಕಾಗುತ್ತೆ. ಬೇಡಿಕೆ ಅಂತಂದಾಗ ಗ್ರಾಹಕನಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಇರತಕ್ಕಂಥ ಆಸಕ್ತಿ, ಅವನಲ್ಲಿ ಇರತಕ್ಕಂಥ ಏನೋ ಒಂದು ಅದಕ್ಕೆ ಬೇಕಾದಂಥ ಮೌಲ್ಯ ಅಥವಾ
ಹಣ ಅಂತ ಕರಿತೀವಿ. ಅಂದರೆ ಯಾವುದೇ ಒಬ್ಬ ಗ್ರಾಹಕ ವಸ್ತುಗಳನ್ನು ಕೊಂಡುಕೊಳ್ಬೇಕಾದಾಗ, ಈಗ ಸೇ ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಒಂದು ಮೊಬೈಲನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತಂದಾಗ ಆ ವ್ಯಕ್ತಿ ಆ ಮೊಬೈಲನ್ನು ಕೊಂಡುಕೊಳ್ಳಿಕ್ಕೆ ಅವನ ಹತ್ರ 26,000 26,000 ರೂಪಾಯಿ ಇರಬೇಕು. ಓಕೆ, ಎಕ್ಸಾಂಪಲ್ ಇದು 26,000 ರೂಪಾಯಿ ಇರಬೇಕು. ಪ್ಲಸ್ ಅವನು ಅದನ್ನು ತೆಗೆದುಕೊಳ್ಳಿಕ್ಕೆ ಇಂಟ್ರೆಸ್ಟ್ ಅಂದರೆ ಆಸಕ್ತಿ, ಆ ಫೋನನ್ನು ತೆಗೆದುಕೊಳ್ಳಿಕ್ಕೆ, ಆ ಮೊಬೈಲನ್ನು ತೆಗೆದುಕೊಳ್ಳಿಕ್ಕೆ ಅವನ ಹತ್ರ ಆಸಕ್ತಿನೂ ಇರಬೇಕು. ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಥ ದುಡ್ಡು ಅಂದರೆ ಬೇಡಿಕೆಯನ್ನು ಈಡೇರಿಸ್ಕೋಬೇಕಲ್ಲ, ಹಾಗಾಗಿ 26,000 ರೂಪಾಯಿ 26,000 ರೂಪಾಯಿ ಹಣ ಕೂಡ ಅವನಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಇದನ್ನು ನಾನು ಕರಿತೀವಿ ಬೇಡಿಕೆ ಅಂತ ಕರಿತೀವಿ. ಬೇಡಿಕೆ ಅಂತಂದಾಗ ಅವನ ಆಸಕ್ತಿ ಮತ್ತು ಮೌಲ್ಯ ಎರಡೂ ಕೂಡಿದಾಗ ಅವನ ಬೇಡಿಕೆ ಈಡೇರುತ್ತೆ. ಹಾಗಾಗಿ ವ್ಯವಹಾರಿಕ ಸಂಸ್ಥೆಯ ಇನ್ನೊಂದು ಲಕ್ಷಣ ಏನಪ್ಪ ಅಂತಂದಾಗ ಗ್ರಾಹಕರ ಸಂತೃಪ್ತಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟಿಂಗ್ ಫೀಲ್ಡ್ ಆರ್ ಬಿಸ್ನೆಸ್ ಫೀಲ್ಡ್ ಅಂತೇಳಿ ತಿಳ್ಕೊಬೋದು. ಇಲ್ಲಿ ನೋಡಿ ಒಂದು ಡೈಗ್ರಾಮ್ ಮೂಲಕನೂ ಕೂಡ ನಾನು ಏನು ಮಾಡಿದ್ದೀನಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫೀಚರ್ಸ್ ಆಫ್ ಬಿಸ್ನೆಸ್ ಅಂದರೆ ವ್ಯವಹಾರದ ಲಕ್ಷಣಗಳಂತ ಕರಿತೀವಿ. ಮೊದಲನೇದು ಇಟ್ಸ್ ಅ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಎಕನಾಮಿಕ್ ಆಕ್ಟಿವಿಟಿ ಅಂದರೆ ಇದೊಂದು ಆರ್ಥಿಕ ಚಟುವಟಿಕೆ. ದೆನ್ ಪ್ರಾಫಿಟ್ ಅರ್ನಿಂಗ್, ಲಾಭವನ್ನು ಗಳಿಸುವುದೇ ವ್ಯವಹಾರದ ಮುಖ್ಯ ಉದ್ದೇಶವಾಗಿರುತ್ತೆ, ಅದು ಕೂಡ ಲಕ್ಷಣ ಆಗಿರುತ್ತೆ. ಇನ್ನು ಇಟ್ಸ್ ಅ ಲಾಫುಲ್ ಆ್ಯಂಡ್ ಲೀಗಲ್ ಬಿಸ್ನೆಸ್, ಇದೊಂದು ಕಾನೂನಾತ್ಮಕ ಮತ್ತು ನೈತಿಕವಾದಂಥ ವ್ಯವಹಾರ ಚಟುವಟಿಕೆ ಆಗಿರುತ್ತೆ ವ್ಯವಹಾರದ ಲಕ್ಷಣ. ಇನ್ನು ನೆಕ್ಸ್ಟು ರಿಸ್ಕ್ ಬಿಯರಿಂಗ್, ನಷ್ಟ ಭಯವನ್ನು ಎದುರಿಸುವಿಕೆ, ಅನ್ಸರ್ಟಿನಿಟಿಯಲ್ಲಿ ರಿಸ್ಕ್ಗಳು ಬರ್ತಾ ಇರ್ತವೆ ಬಿಸ್ನೆಸ್ಸಲ್ಲಿ, ಅದನ್ನು ಎದುರಿಸಬೇಕಾಗುತ್ತೆ, ಅದು ಕೂಡ ಒಂದು ಲಕ್ಷಣ. ಇನ್ನು ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆಫ್ ಸರ್ವಿಸಸ್ ಟು ದಿ ಕಸ್ಟಮರ್, ಅಂದರೆ ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೋಸ್ಕರ ಉತ್ಪಾದನೆ ಮಾಡೋದು ಮತ್ತು ಅದೇ ಸರಕು ಮತ್ತು ಸೇವೆಗಳನ್ನು ಗ್ರಾಹಕರ ಅವಶ್ಯಕತೆ, ಬೇಡಿಕೆ, ಬಯಕೆಗಳನ್ನು ಈಡೇರಿಸಲಿಕ್ಕೆ ಅವುಗಳನ್ನು ಮಾರಾಟ ಮಾಡೋದಾಗಿರುತ್ತೆ. ಫೈನಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಗ್ರಾಹಕರ ಸಂತೃಪ್ತಿ ಅಂತಂದಾಗ ಯಾವುದೋ ಒಂದು ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡಬೇಕು ಅಥವಾ ವಸ್ತುಗಳನ್ನು ಪಡಿಬೇಕು ಅಥವಾ ವಸ್ತುಗಳನ್ನು ಅವರೇನಾದರೂ ಸ್ವೀಕರಿಸಬೇಕು ಅಂತಂದಾಗ ಗ್ರಾಹಕರಿಗೆ ಆ ವಸ್ತುವಿನ ಮೇಲೆ ಹೆಚ್ಚಿನ ಆಸಕ್ತಿ ಇರಬೇಕು, ಆ ವಸ್ತು ಬೇಡಿಕೆಯನ್ನು ಸೃಷ್ಟಿಸಬೇಕಾಗುತ್ತೆ. ಹಾಗಾಗಿ ಈ 5 ಲಕ್ಷಣಗಳು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ವ್ಯವಹಾರದ ಲಕ್ಷಣಗಳು ಅಂತ ಬಂದಾಗ ಮೊದಲನೇದು ಆರ್ಥಿಕ ಚಟುವಟಿಕೆ ಆಗಿದೆ, ಎರಡನೇದು ವಸ್ತು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಮಾರಾಟ, ಮೂರನೇದು ಕಾನೂನಾತ್ಮಕ ವ್ಯವಹಾರ, ನಾಲ್ಕನೇದು ಲಾಭ ಗಳಿಸುವಿಕೆ, 5 ನಷ್ಟ ಭಯ ಎದುರಿಸುವಿಕೆ ಮತ್ತು 6 ಗ್ರಾಹಕರ ಸಂತೃಪ್ತಿ. ಓಕೆನಾ? ಇವೆಲ್ಲ ಕೂಡ ವ್ಯವಹಾರದ ಲಕ್ಷಣಗಳು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನು ವ್ಯವಹಾರದ ಬಗ್ಗೆ ಮತ್ತು ಲೆಕ್ಕಶಾಸ್ತ್ರ ಅಕೌಂಟೆನ್ಸಿ ಬಗ್ಗೆ ತಿಳಿತಾ ಹೋಗೋಣ. ಇಲ್ಲಿ ನಾನು ಇವಾಗ ಒಂದು ಕ್ವಶನನ್ನು ಕೇಳ್ತೀನಿ, ನೀವು ಅದು ಕ್ವಶನನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಹೂ ಇಸ್ ದ ಫಾದರ್ ಆಫ್ ಅಕೌಂಟೆನ್ಸಿ ಅಥವಾ ಲೆಕ್ಕಶಾಸ್ತ್ರದ ಪಿತಾಮಹ ಯಾರು? ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.